ಕನ್ನಡಿಗರೇ ನಮಸ್ಕಾರ. ಈ ದೇಶದ ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೆ ನದಿಗಳನ್ನ ಕಾಡು ಮೇಡುಗಳನ್ನ ಕೊಳ್ಳೆ ಹೊಡೆಯೋದಕ್ಕೆ ಬಿಟ್ಟು, ನಮ್ಮೆಲ್ಲರನ್ನ ಲೂಟಿ ಮಾಡೋದಕ್ಕೆ ಬಿಟ್ಟು, ಅವರಿಂದ ಚುನಾವಣಾ ಬಾಂಡ್ಗಳ ಮೂಲಕ ಭ್ರಷ್ಟ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಪಕ್ಷಗಳು ದೇಣಿಗೆಯನ್ನ ಸಂಗ್ರಹಿಸಿ ಇವತ್ತು ಜನರಿಗೆ ಹಂಚೋದಿಕ್ಕೆ ಹೊರಟಿದ್ದಾವೆ. ಅವುಗಳಿಂದ ಕೊಡುವಂತ ಕುಕ್ಕರು, ನಿಕ್ಕರು, ಚಡ್ಡಿ, ಲಿಕ್ಕರ್ಗಳಿಗೆ ನೀವು ಬಲಿಯಾಗಬಾರ್ದು. ಇವತ್ತು ಜನಸಾಮಾನ್ಯರ ಪಕ್ಷ KRS ಪಕ್ಷ ಜನರ ಸಹಭಾಗಿತ್ವವನ್ನು ಬಯಸ್ತಾ ಇದೆ. ಜನರು 50, 100, 1000 ರೂಪಾಯಿನ ದೇಣಿಗೆ ನೀಡಿ ದುಡ್ಡಿನಲ್ಲಿ ಪ್ರಚಾರವನ್ನು ನಡೆಸ್ತಾ ಇದೆ. ಇವತ್ತು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ದೇವರಾಜ್ ಪರವಾಗಿ ನಾನು ಚುನಾವಣಾ ಮತ ಪ್ರಚಾರವನ್ನ ಮಾಡಿದೆ. ಜನಸಾಮಾನ್ಯರು ಚುನಾವಣಾ ಕಣಕ್ಕೆ ಇಳಿಯೋದು ಮತ್ತು ಭ್ರಷ್ಟ ಜನರಿಂದ ಈ ದೇಶವನ್ನ ಸಂರಕ್ಷಣೆ ಮಾಡೋದು, ಲೂಟಿ ಹೊಡಿತಾ ಇರುವಂತ ರಾಜಕಾರಣಿಗಳಿಂದ ಈ ಚುನಾವಣೆಯಿಂದ ಓಡಿಸೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಮತ್ತೆ ಜನಸಾಮಾನ್ಯರ ಸರ್ಕಾರವನ್ನು ರಚಿಸಿದ್ರೆ ಉತ್ತಮವಾದ ಆರೋಗ್ಯ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ, ಉದ್ಯೋಗ ದೊರಕುವಂತೆ ನಾವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜನರ ಸಹಭಾಗಿತ್ವವನ್ನ ಕೇಳ್ತಾ ಇದೆ. ನೀವು ಕೂಡ 50, 100 ದೇಣಿಗೆ ನೀಡಿ. ಹಾಗೆ ಕ್ರೋನಿ ಕ್ಯಾಪಿಟಲ್ಗಳಿಂದ ಈ ದೇಶವನ್ನ ಬಿಡುಗಡೆಗೊಳಿಸಿ. ಇಲ್ಲ ಅಂದ್ರೆ ಈ ಮಣ್ಣು, ಕಲ್ಲು, ಬೆಟ್ಟ, ಗುಡ್ಡ, ಕಾಡು, ಮೇಡು ಎಲ್ಲವನ್ನ ಸರ್ವನಾಶ ಮಾಡ್ತಾರೆ. ಹಾಗೆ ನಮ್ಮನ್ನ ಲೂಟಿ ಹೊಡಿತಾ ಇರ್ತಾರೆ. ಹಾಗಾಗಿ ನೀವು ಎಲ್ಲ ಒಂದಾಗಿ ಜನಸಾಮಾನ್ಯರು ಅಧಿಕಾರಕ್ಕೆ ಬರುವ ಪ್ರಯತ್ನವನ್ನ ಮಾಡಬೇಕು. ನಾವು ಮತ್ತೆ ಸಿಗ್ತಾರಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜಯವಾಗಲಿ, ಕನ್ನಡಿಗರಿಗೆ ಜಯವಾಗಲಿ. ಜೈ ಕನ್ನಡಾಂಬೆ. ಮತ್ತೆ